ಡೀಸೆಲ್ ದರ ಕಡಿಮೆ ಮಾಡಬೇಕು ಹಾಗೂ ಹಲವು ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಮಧ್ಯರಾತ್ರಿಯಿಂದಲೇ ಮುಷ್ಕರದ ಎಫೆಕ್ಟ್ ತಟ್ಟುತ್ತಾ ಇದೆ. ಲಾರಿ ಮುಷ್ಕರದ ಎಫೆಕ್ಟ್ ಹಾಗೂ ಲಾರಿಗಳ ಸಂಚಾರ ರಾಜಧಾನಿಯಲ್ಲಿ ಸ್ಥಗಿತವಾಗಿದೆ. ಬೆಂಗಳೂರಿನಲ್ಲಿ ಲಾರಿ ಸಂಚಾರ ಬಂದ್ ಆಗಿದೆ ಹಾಗೂ ಯಶವಂತಪುರ ಟ್ರಕ್ ಟರ್ಮಿನಲ್ನಲ್ಲಿ ಲಾರಿಗಳು ನಿಂತ ಜಾಗದಲ್ಲೇ ಹಾಗೇ ನಿಂತಿವೆ. ಟ್ರಕ್ ಟರ್ಮಿನಲ್ನಲ್ಲಿ ಸಾಲಾಗಿ ಲಾರಿಗಳು ನಿಂತಿರುವಂತಹ ದೃಶ್ಯಗಳು ಕಂಡುಬಂತು. ಇನ್ನು ಬೆಂಗಳೂರಲ್ಲಿ ಸರಕು ಸಾಗಾಣಿಕೆ ಲಾರಿಗಳ ಸಂಚಾರ ಇವತ್ತು ಮಧ್ಯರಾತ್ರಿಯಿಂದ ಸ್ತಬ್ಧವಾಗ್ತಾ ಇದೆ. ಆ್ಯಂಡ್ ಆ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಶವಂತಪುರ APMC ಮಾರ್ಕೆಟ್ನಲ್ಲಿ ಸರಕು ಸಾಗಣೆಗೆ ಪ್ರಮುಖವಾಗಿ ಬಳಸುವಂಥ ವಾಹನ ಲಾರಿ. ಹಾಗಾಗಿ ಇದರ ಎಫೆಕ್ಟ್ ಜನಸಾಮಾನ್ಯರಿಗೂ ತಟ್ಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂಥರ ಈ ಒಂದು ಮುಷ್ಕರ, ಅನಿರ್ದಿಷ್ಟಾವಧಿ ಮುಷ್ಕರ ಗೊಂದಲಕ್ಕೂ ಕೂಡ ಈಡು ಮಾಡಿದೆ. ಹದಿನೈದು ದಿವಸ ಮುಂದೆನೇ 14ನೇ ತಾರೀಕು ಮಿಡ್ನೈಟಿಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರಿದವರಂಗೆ ಎಂಬ ಸಬ್ಜೆಕ್ಟ್ನ ಆಲ್ರೆಡಿ ಕ್ಲಿಯರಾಗಿ ತಿಳಿಸಿದ್ದೀವಿ. ಮೊದಲನೇ ಬೇಡಿಕೆ ಡೀಸೆಲ್ ಹೈಕ್. ಈ 6 ತಿಂಗಳಲ್ಲಿ ₹5.50 ಇನ್ಕ್ರೀಸ್ ಮಾಡಿದೆ. ರೈಟ್, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ಲಾರಿ ಮಾಲೀಕರ ಅಸೋಸಿಯೇಷನ್ಗಳಲ್ಲೇ ಗೊಂದಲ ಉಂಟಾಗಿರೋದು, ಅದರ ಜೊತೆಗೆ ಇವತ್ತು ಮಧ್ಯರಾತ್ರಿಯಿಂದ ಒಂದು ಅಸೋಸಿಯೇಷನ್ ಲಾರಿಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಇದರ ಎಫೆಕ್ಟ್ ಜನಸಾಮಾನ್ಯರಿಗೆ ಯಾವ ರೀತಿ ತಟ್ಟುತ್ತೆ? ರಾಹುಲ್, ಪ್ರಮುಖವಾಗಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಏನು ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದೆ, ಇವರು ಕೊಟ್ಟಿರುವಂತಹ ಕರೆಗೆ ಈಗಾಗಲೇ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಬೆಂಬಲ ಕೊಟ್ಟಿಲ್ಲ. ಇದರ ಹೊರತಾಗಿಯೂ ಕೂಡ ಎರಡು ಸಂಘಟನೆ ಎರಡು ಬಣದಲ್ಲೂ ಕೂಡ ತಲಾ 6 ಲಕ್ಷ ವೆಹಿಕಲ್ಸ್ ಇರುವುದರಿಂದ ಸಹಜವಾಗಿ ಒಂದಿಷ್ಟು ಎಫೆಕ್ಟ್ ಕೂಡ ಆಗುತ್ತೆ. ಯಾಕಂದ್ರೆ ಪ್ರಮುಖ 5 ಬೇಡಿಕೆಯನ್ನು ಇಟ್ಕೊಂಡು ಅವರು ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಒಂದು, ಡೀಸೆಲ್ ದರವನ್ನು ಕಡಿಮೆಗೊಳಿಸಬೇಕು, ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ರದ್ದುಗೊಳಿಸಬೇಕು, RTO ಗಡಿ ಚೆಕ್ ಪೋಸ್ಟ್ ರದ್ದುಗೊಳಿಸಬೇಕು, FC ಶುಲ್ಕವನ್ನು ಕಡಿಮೆ ಮಾಡಬೇಕು ಮತ್ತು ಸಾರಿಗೆ ವಾಹನಕ್ಕೆ ನಗರ ಪ್ರದೇಶಕ್ಕೆ ಎಂಟ್ರಿ ಮುಕ್ತವಾಗಿ ಕೊಡಬೇಕು ಅನ್ನೋ ಕಾರಣಕ್ಕೆ 5 ಬೇಡಿಕೆಯನ್ನು ಮುಂದಿಟ್ಕೊಂಡು ಇದೀಗ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಬಟ್ ಇಲ್ಲಿ ವಿಚಾರ ಏನಂದ್ರೆ, ಯಾವುದೇ ಎಸೆನ್ಷಿಯಲ್ ಸರ್ವಿಸ್ ಅಂದ್ರೆ ಸೊಪ್ಪಾಗಿರ್ಬಹುದು, ತರಕಾರಿ ಆಗಿರ್ಬಹುದು ಅಥವಾ ಹಣ್ಣು ಆಗಿರ್ಬಹುದು, ಈ ರೀತಿಯ ಮಾರಾಟ ವಾಹನ ಯಾವುದೇ ಕಾರಣ ಕೂಡ ತಡೆಯೊಡ್ಡಕ್ಕೆ ಸಾಧ್ಯವಿಲ್ಲ. ಅದಾಗಲ್ಲ ಕೂಡ. ಯಾಕಂದ್ರೆ ಅದು ಎಸೆನ್ಷಿಯಲ್ ಸರ್ವಿಸ್ ಅಂದ್ರೆ ಅಗತ್ಯ ಸೇವೆ ಆಗಿರುವುದರಿಂದ ಎಲ್ಲ ರೀತಿಯ ಸೇವೆ ಕೂಡ ನಾಳೆ ಸಿಗಲಿದೆ. ಅದರ ಜೊತೆಗೆ ಏರ್ಪೋರ್ಟ್ ಅಸೋಸಿಯೇಷನ್ ಏನಿದೆ, ಈ ಒಂದು ಮುಷ್ಕರಕ್ಕೆ ಕೇವಲ ನೈತಿಕ ಬೆಂಬಲ ಮಾತ್ರ ಘೋಷಣೆ ಮಾಡಿದೆ. ಈಗಾಗಲೇ ಇವರು ಏನು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಮತ್ತು ಏಜೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಅವರು ಪ್ರೆಸ್ ಮೀಟ್ ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದಾಗುತ್ತೆ, ಏರ್ಪೋರ್ಟ್ ಟ್ಯಾಕ್ಸಿ ಅವರು ನಮಗೆ ಸಂಪೂರ್ಣವಾಗಿ ಬೆಂಬಲ ಘೋಷಣೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಕೊಟ್ಟಿದ್ರು. ಬಟ್ ಏರ್ಪೋರ್ಟ್ ಟ್ಯಾಕ್ಸ್ ಇಂದ ಇದುವರೆಗೂ ಯಾವುದೇ ರೀತಿಯ ಅಂದ್ರೆ ಫುಲ್ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಘೋಷಣೆ ಮಾಡಿರುವುದರಿಂದ ಏರ್ಪೋರ್ಟ್ ಟ್ಯಾಕ್ಸಿಯ ಸಂಚಾರ ಎಂದಿನಂತ ಇರಲಿದೆ. ಬಟ್ ಎಸೆನ್ಷಿಯಲ್ ಸರ್ವಿಸ್ ಹೊರತುಪಡಿಸಿದರೆ, ಉದಾಹರಣೆಗೆ ಈಗ ಅಕ್ಕಿ ಸಾಗಾಟ ಆಗಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ಬಟ್ ಒಂದಿಷ್ಟು ವೆಹಿಕಲ್ಸ್ ಅಂದ್ರೆ ಈ ಡೀಸೆಲ್ ವೆಹಿಕಲ್ಸ್ ಆಗಿರ್ಬೋದು, ಸರಕು ಸಾಗಾಟ ವಾಹನ ಆಗಿರ್ಬೋದು, ಅದರಲ್ಲೂ ಒಂದಿಷ್ಟು ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಬಟ್ ಸದ್ಯಕ್ಕೆ ಈಗ ನೋಡೋದಾದ್ರೆ, ಈಗಾಗಲೇ ಯಶವಂತಪುರ APMC ಮಾರ್ಕೆಟ್ ನಲ್ಲಿ ಒಂದಿಷ್ಟು ಲಾರಿ ಚಾಲಕರು ಮುಷ್ಕರಕ್ಕೆ ಈಗಾಗಲೇ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ತಮ್ಮ ವಾಹನವನ್ನು ನಿಲ್ಲಿಸಿ ಈಗಾಗಲೇ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಟ್ ಇದೀಗ ಮತ್ತೊಂದು ಬಣ ಏನಿದೆ ಅಂದ್ರೆ, ನವೀನ್ ರೆಡ್ಡಿ ಮತ್ತು ಚೆನ್ನಾರೆಡ್ಡಿ ಅವರ ಬಣ ಏನಿದೆ ಅಂದ್ರೆ, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಇಂದ ಈಗಾಗಲೇ ಬಂದ್ಗೆ ವಿರೋಧ ವ್ಯಕ್ತಪಡಿಸಿರುವುದರಿಂದ ಈ ಒಂದು ಸಂದರ್ಭದಲ್ಲಿ ಮುಷ್ಕರಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಬಣ ಏನಿದೆ, ಮುಷ್ಕರದ ಸಂದರ್ಭ ಯಾರಾದರೂ ತೊಂದರೆ ಕಟ್ಟರೆ ತುರ್ತಾಗಿ ನೀವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋ ಮೆಸೇಜ್ ಅನ್ನು ಕೂಡ ಅವರು ಈಗಾಗಲೇ ತಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಕೂಡ ಶೇರ್ ಮಾಡಿರುವಂತದ್ದು. ಈ ಮೂಲಕ ಮುಷ್ಕರದ ದಿನ, ಅನಿರ್ದಿಷ್ಟವಾದಿ ಮುಷ್ಕರದ ಟೈಮ್ ನಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಹುದು, ಸಾರ್ವಜನಿಕ ತೊಂದರೆ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರು ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ರಾಹುಲ್. ರೈಟ್ ಸತ್ತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೀವು ನಿಮ್ಮ ಸ್ಕ್ರೀನ್ಗಳ ಮೇಲೆ ಗಮನಿಸ್ತಾ ಇದ್ದೀರಿ ಯಾವ್ಯಾವ ಸೇವೆ ಲಭ್ಯ ಇರುತ್ತೆ, ಯಾವ್ಯಾವ ಸೇವೆ ಲಭ್ಯ ಇರಲ್ಲ ಈ ಒಂದು ಮುಷ್ಕರದಿಂದಾಗಿ ಅಂತ. ಇನ್ನು ಏರ್ಪೋರ್ಟ್ ಟ್ಯಾಕ್ಸಿ, ಜಲ್ಲಿ ಕಲ್ಲು, ಮರಳು ಲಾರಿಗಳು ಓಡಾಡಲ್ಲ, ಇವು ಸೇವೆಗಳನ್ನ ನೀಡೋದಿಲ್ಲ. ಗೂಡ್ಸ್ ವೆಹಿಕಲ್ಸ್ ಮತ್ತು 5 ಲಕ್ಷ ಲಾರಿಗಳು ಈ ಒಂದು ಮುಷ್ಕರದಿಂದ ಬಂದ್ ಆಗ್ತಿದ್ದಾವೆ. ಹೀಗಾಗಿ ತೊಂದರೆ ಆಗುತ್ತೆ. ಆದರೆ ಅಕ್ಕಿ ಲೋಡ್, ಗೂಡ್ಸ್, ಪೆಟ್ರೋಲ್, ಡೀಸೆಲ್ ಲಾರಿ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟು ಬಂದ್ ಆಗ್ತಿದ್ದಾವೆ, ಸೇವೆಗಳನ್ನ ಬಂದ್ ಮಾಡಿದ್ದಾವೆ. ಅದು ಬಿಟ್ಟರೆ ಎಸೆನ್ಷಿಯಲ್ ಸರ್ವಿಸ್ ಹಾಲು, ಔಷಧಿ, ತರಕಾರಿ, ಹಣ್ಣು, ಮೆಡಿಕಲ್ ಯಾವುದೇ ಥರದ ಒಂದು ವ್ಯತ್ಯಾಸ ಇರೋದಿಲ್ಲ, ಯಾವುದೇ ಒಂದು ಗೊಂದಲ ಕೂಡ ಇಲ್ಲ ಇದರಲ್ಲಿ.
ಆಂಬ್ಯುಲೆನ್ಸ್, ಫೈರ್ ಸರ್ವಿಸ್, ಎಮರ್ಜೆನ್ಸಿ ಸರ್ವಿಸಸ್ ಇವು ಕೂಡ ಆಸ್ ಇಟ್ ಈಸ್ ಮುಂದುವರಿಯುತ್ತೆ. ಅದನ್ನು ಬಿಟ್ಟರೆ ಏರ್ಪೋರ್ಟ್, ಟ್ಯಾಕ್ಸಿ, ಕಲ್ಲು ಲಾರಿಗಳು ಜೊತೆಗೆ ಮರಳು ಲಾರಿಗಳು ಈ ಅಸೋಸಿಯೇಷನ್ ಬೆಂಬಲ ಕೊಟ್ಟಿರೋದ್ರಿಂದ ಈ ಸೇವೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.